ಬಿಜೆಪಿನ ನಮ್ಮಲ್ಲಿ ಗೆದ್ದು ಬಿಡ್ತೀವಿ ಅಂತಂದು ಹೇಳಿ ನೆನಪಿದೆ. ಬಿಜೆಪಿಯವರು ಏನೇ ಹೇಳ್ಕೊಳ್ಳಿ ಎಲ್ಲಿ ಗೆದ್ದಿದ್ದಾರೆ ಅವರು ಹಿಂದೆಲ್ಲ ಗೆದ್ದಿಲ್ಲ. ಕಳೆದ ಉಪಚುನಾವಣೆಗಳು ಹಿಂಗೆ ಹೇಳಿದ್ರು ಅವರು. ಬಸವರಾಜ್ ಮಗ ದೇವೇಗೌಡ ಅಲ್ಲ ಕುಮಾರಸ್ವಾಮಿ ಮಗ ಅವ್ರನ್ನೇ ಸೋಲಿಸ್ತಿದ್ವು ನಾವು. ಮತ್ತೆ ಅದರಿಂದ ಬಿಜೆಪಿಯವರು ಹೇಳ್ತಾರೆ ಪಾಪ, ನಾವು ನುಡಿದಂತೆ ನಡೆದಿದ್ದೇವೆ, ಎಲ್ಲ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ, ಈ ರಾಜ್ಯದ ಜನ ನಮ್ಮ ಪರವಾಗಿದ್ದಾರೆ, ಬೈ ಎಲೆಕ್ಷನ್ನಲ್ಲಿ ನಾವು ಕಳೆದ ಬೈ ಎಲೆಕ್ಷನ್ನಲ್ಲಿ ಸಾಬೀತು ಮಾಡಿದ್ದೀವಿ. ಅದನ್ನು ಜನರು ಕೂಡ ದಲಿತರು, ಹಿಂದುಳಿದವರು, ಬಡವರು, ರೈತರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ನಮ್ಮ ಪರ ಇದ್ದಾರೆ. ಈ 2 ಎಲೆಕ್ಷನ್ನ ರಿಸಲ್ಟು ಮುಂದಿನ 28ರ ಎಲೆಕ್ಷನ್ಗೆ ದಿಕ್ಸೂಚಿ ಅಂತ ಹೇಳ್ತಾರೆ. ಯಾರು? ಬಿಜೆಪಿ ಅವ್ರು ಗೆಲ್ಲದೇ ಇಲ್ವಲ್ಲ, ದಿಕ್ಸೂಚಿ ಏನು ಮಾಡ್ತಾರೆ? ಗೆಲ್ಲದೇ ಇಲ್ವಲ್ಲ ಅವ್ರಿ ಅವರು. ಅದೇ ದಿಕ್ಸೂಚಿ ಆಗ್ಬೋದೇನೋ, ಅದೇ ದಿಕ್ಸೂಚಿ ಆಗ್ಬೋದೇನೋ ಗೊತ್ತಾಗಲಿಲ್ಲ. ಇಲ್ಲ ನಾವು ಅಧಿಕಾರದಲ್ಲಿ ಇದ್ದೀವಿ, ಉಪಚುನಾವಣೆಗಳನ್ನು 3 ಗೆದ್ದಿದ್ದೀವಿ, ಈ ಚುನಾವಣೆಯಲ್ಲೂ ಕೂಡ ಗೆಲ್ತೀವಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ. ಪಂಚರಾಜ್ಯ ಚುನಾವಣೆಗಳದ್ದು ಏನಾಗ್ಬೋದು ಸರ್? ಪಂಚರಾಜ್ಯ ಚುನಾವಣೆಗಳದ್ದು ಏನಾಗ್ಬೋದು? ನಿಮ್ಮ ಬಿಜೆಪಿ ಎಲ್ಲ ಕಡೆ ಸೋಲ್ತು. ಬಿಜೆಪಿನ ನಮ್ಮಲ್ಲಿ ಗೆದ್ದು ಬಿಡ್ತೀವಿ ಅಂತಂದು ಹೇಳಿ ನೆನಪಿದೆ. ಬಿಜೆಪಿಯವರು ಏನೇ ಹೇಳ್ಕೊಳ್ಳಿ ಎಲ್ಲಿ ಗೆದ್ದಿದ್ದಾರೆ ಅವರು ಹಿಂದೆಲ್ಲ ಗೆದ್ದಿಲ್ಲ. ಕಳೆದ ಉಪಚುನಾವಣೆಗಳು ಹಿಂಗೆ ಹೇಳಿದ್ರು ಅವರು. ಬಸವರಾಜ್ ಮಗ ದೇವೇಗೌಡ ಅಲ್ಲ ಕುಮಾರಸ್ವಾಮಿ ಮಗ ಅವ್ರನ್ನೇ ಸೋಲಿಸ್ತಿದ್ವು ನಾವು. ಮತ್ತೆ ಅದರಿಂದ ಬಿಜೆಪಿಯವರು ಹೇಳ್ತಾರೆ ಪಾಪ, ನಾವು ನುಡಿದಂತೆ ನಡೆದಿದ್ದೇವೆ, ಎಲ್ಲ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ, ಈ ರಾಜ್ಯದ ಜನ ನಮ್ಮ ಪರವಾಗಿದ್ದಾರೆ, ಬೈ ಎಲೆಕ್ಷನ್ನಲ್ಲಿ ನಾವು ಕಳೆದ ಬೈ ಎಲೆಕ್ಷನ್ನಲ್ಲಿ ಸಾಬೀತು ಮಾಡಿದ್ದೀವಿ. ಅದನ್ನು ಜನರು ಕೂಡ ದಲಿತರು, ಹಿಂದುಳಿದವರು, ಬಡವರು, ರೈತರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ನಮ್ಮ ಪರ ಇದ್ದಾರೆ. ಈ 2 ಎಲೆಕ್ಷನ್ನ ರಿಸಲ್ಟು ಮುಂದಿನ 28ರ ಎಲೆಕ್ಷನ್ಗೆ ದಿಕ್ಸೂಚಿ ಅಂತ ಹೇಳ್ತಾರೆ. ಯಾರು? ಬಿಜೆಪಿ ಅವ್ರು ಗೆಲ್ಲದೇ ಇಲ್ವಲ್ಲ, ದಿಕ್ಸೂಚಿ ಏನು ಮಾಡ್ತಾರೆ? ಗೆಲ್ಲದೇ ಇಲ್ವಲ್ಲ ಅವ್ರಿ ಅವರು. ಅದೇ ದಿಕ್ಸೂಚಿ ಆಗ್ಬೋದೇನೋ, ಅದೇ ದಿಕ್ಸೂಚಿ ಆಗ್ಬೋದೇನೋ ಗೊತ್ತಾಗಲಿಲ್ಲ. ಇಲ್ಲ ನಾವು ಅಧಿಕಾರದಲ್ಲಿ ಇದ್ದೀವಿ, ಉಪಚುನಾವಣೆಗಳನ್ನು 3 ಗೆದ್ದಿದ್ದೀವಿ, ಈ ಚುನಾವಣೆಯಲ್ಲೂ ಕೂಡ ಗೆಲ್ತೀವಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ. ಪಂಚರಾಜ್ಯ ಚುನಾವಣೆಗಳದ್ದು ಏನಾಗ್ಬೋದು ಸರ್? ಪಂಚರಾಜ್ಯ ಚುನಾವಣೆಗಳದ್ದು ಏನಾಗ್ಬೋದು? ನಿಮ್ಮ ಬಿಜೆಪಿ ಎಲ್ಲ ಕಡೆ ಸೋಲ್ತು. ಬಿಜೆಪಿನ ನಮ್ಮಲ್ಲಿ ಗೆದ್ದು ಬಿಡ್ತೀವಿ ಅಂತಂದು ಹೇಳಿ ನೆನಪಿದೆ. ಬಿಜೆಪಿಯವರು ಏನೇ ಹೇಳ್ಕೊಳ್ಳಿ ಎಲ್ಲಿ ಗೆದ್ದಿದ್ದಾರೆ ಅವರು ಹಿಂದೆಲ್ಲ ಗೆದ್ದಿಲ್ಲ. ಕಳೆದ ಉಪಚುನಾವಣೆಗಳು ಹಿಂಗೆ ಹೇಳಿದ್ರು ಅವರು. ಬಸವರಾಜ್ ಮಗ ದೇವೇಗೌಡ ಅಲ್ಲ ಕುಮಾರಸ್ವಾಮಿ ಮಗ ಅವ್ರನ್ನೇ ಸೋಲಿಸ್ತಿದ್ವು ನಾವು. ಮತ್ತೆ ಅದರಿಂದ ಬಿಜೆಪಿಯವರು ಹೇಳ್ತಾರೆ ಪಾಪ, ನಾವು ನುಡಿದಂತೆ ನಡೆದಿದ್ದೇವೆ, ಎಲ್ಲ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ, ಈ ರಾಜ್ಯದ ಜನ ನಮ್ಮ ಪರವಾಗಿದ್ದಾರೆ, ಬೈ ಎಲೆಕ್ಷನ್ನಲ್ಲಿ ನಾವು ಕಳೆದ ಬೈ ಎಲೆಕ್ಷನ್ನಲ್ಲಿ ಸಾಬೀತು ಮಾಡಿದ್ದೀವಿ. ಅದನ್ನು ಜನರು ಕೂಡ ದಲಿತರು, ಹಿಂದುಳಿದವರು, ಬಡವರು, ರೈತರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ನಮ್ಮ ಪರ ಇದ್ದಾರೆ. ಈ 2 ಎಲೆಕ್ಷನ್ನ ರಿಸಲ್ಟು ಮುಂದಿನ 28ರ ಎಲೆಕ್ಷನ್ಗೆ ದಿಕ್ಸೂಚಿ ಅಂತ ಹೇಳ್ತಾರೆ. ಯಾರು? ಬಿಜೆಪಿ ಅವ್ರು ಗೆಲ್ಲದೇ ಇಲ್ವಲ್ಲ, ದಿಕ್ಸೂಚಿ ಏನು ಮಾಡ್ತಾರೆ? ಗೆಲ್ಲದೇ ಇಲ್ವಲ್ಲ ಅವ್ರಿ ಅವರು. ಅದೇ ದಿಕ್ಸೂಚಿ ಆಗ್ಬೋದೇನೋ, ಅದೇ ದಿಕ್ಸೂಚಿ ಆಗ್ಬೋದೇನೋ ಗೊತ್ತಾಗಲಿಲ್ಲ. ಇಲ್ಲ ನಾವು ಅಧಿಕಾರದಲ್ಲಿ ಇದ್ದೀವಿ, ಉಪಚುನಾವಣೆಗಳನ್ನು 3 ಗೆದ್ದಿದ್ದೀವಿ,
ಈ ಚುನಾವಣೆಯಲ್ಲೂ ಕೂಡ ಗೆಲ್ತೀವಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ. ಆ? ಪಂಚರಾಜ್ಯ ಚುನಾವಣೆಗಳದ್ದು ಏನಾಗ್ಬೋದು ಸರ್? ಆ? ಪಂಚರಾಜ್ಯ ಚುನಾವಣೆಗಳದ್ದು ಏನಾಗ್ಬೋದು ನಿಮ್ಮ? ಬಿಜೆಪಿ ಎಲ್ಲ ಕಡೆ ಸೋಲ್ತದೆ.